ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಸುದ್ದಿ ಈಗ ಬೆಳವಣಿಗೆ ಕಾಣ್ತಾ ಇದೆ. ಈಗಾಗಲೇ ಬಿಜೆಪಿಯಲ್ಲಿ ಇರುವ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ಬಣಕ್ಕೆ ದೊಡ್ಡ ಥ್ರೆಟ್ ಆಗುವಂಥ ಮತ್ತೊಂದು ಸುದ್ದಿ ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಾ ಇರತಕ್ಕಂಥದ್ದು. ಆ ತರಹದ ಬೆಳವಣಿಗೆಗಳು ಕೂಡ ಈಗ ನಡೀತಾ ಇವೆ. ಬಹಳ ಪ್ರಮುಖವಾಗಿ ಈಗ ರಾಜ್ಯ ಬಿಜೆಪಿಯ ಮೇಲೆ ತಮ್ಮ ಏಕಮಾದ್ವಿತೀಯ ಹಕ್ಕನ್ನು ಮತ್ತು ಅಧಿಕಾರವನ್ನು ಮತ್ತು ಹಿಡಿತವನ್ನು ಸಾಧಿಸಿರ್ತಕ್ಕಂಥ BY ವಿಜಯೇಂದ್ರ ಅವರ ಈ ಹಿಡಿತಕ್ಕೆ ಥ್ರೆಟ್ ಆಗುವಂಥ ಒಂದು ಬೆಳವಣಿಗೆಗಳು ನಡೀತಾ ಇವೆ. ಅವೇನಪ್ಪ ಅಂತಂದರೆ, ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ BJPಯ ಮರು ಸೇರ್ಪಡೆ. ಯಾಕೆ ಅವ್ರು BJಪಿಯಲ್ಲಿ ಇರಲಿಲ್ವಾ ಅಂತಂದರೆ, BJಪಿಯಲ್ಲಿದ್ದರೂ ಉಚ್ಚಾಟನೆಯಾಗಿದ್ದರು, ತಮ್ಮ ಒಂದು ರೀತಿಯ ಬೀಡು ಬೀಸಾದ ಹೇಳಿಕೆಗಳಿಂದ ಉಚ್ಚಾಟನೆಯಾಗಿದ್ದರು. ಈಗ ಎಲೆಕ್ಷನ್ ಹತ್ತಿರ ಬರ್ತಿದ್ದ ಹಾಗೆ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು KS ಈಶ್ವರಪ್ಪ ಇಬ್ಬರು ಕೂಡ BJಪಿಗೆ ವಾಪಸ್ ಆಗುವಂಥ ಎಲ್ಲ ಬೆಳವಣಿಗೆಗಳು ನಡೀತಾ ಇವೆ. ಹಾಗಾದರೆ ಈ ಬೆಳವಣಿಗೆಯನ್ನು ಅಥವಾ ಈ ಪ್ರಕ್ರಿಯೆಗಳನ್ನು ಮಾಡ್ತಾ ಇರೋರು ಯಾರು? ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಈಶ್ವರಪ್ಪನವರನ್ನು ಮತ್ತೆ BJಪಿಗೆ ಸೇರಿಸಿಕೊಳ್ಳಲಾಗ್ತಾ ಇದೆ? ಅವರ ಮುಂದೆ ಇರತಕ್ಕಂಥ ಟಾರ್ಗೆಟ್ ಏನು? ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವರನ್ನು ಪಕ್ಷಕ್ಕೆ ಒಳಪಡಿಸಿಕೊಳ್ಳಲಾಗ್ತಾ ಇದೆ? ಜೊತೆಗೆ ಇಬ್ಬರು ಯತ್ನಾಳ್ ಮತ್ತು ಈಶ್ವರಪ್ಪ BJಪಿ ಒಳಗಡೆ ಬಂದರೆ ಆಗುವಂಥ ಬದಲಾವಣೆಗಳೇನು, ಒಂದು ರೀತಿಯ ಅಲ್ಲಾಗುವಂಥ ವ್ಯತ್ಯಯಗಳೇನು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇಲ್ಲ ಈ ಬೆಳವಣಿಗೆಗಳ ಬಗ್ಗೆ. ಈಗಾಗಲೇ ನೋಡಿ, BJP ಒಂದಷ್ಟು ದಿನ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDS ದೊಡ್ಡ ಮಟ್ಟದಲ್ಲಿ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ರು, ರೈತರ ಜೊತೆಗೆ ನಿಲ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ BJಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗಿರಲಿ ಅಥವಾ ಯಡಿಯೂರಪ್ಪನವರಾಗಿರಲಿ ಅಥವಾ BY ವಿಜಯೇಂದ್ರ ಅವರ ಟೀಮ್ನ ಯಾವುದೇ ಸದಸ್ಯರಾಗಲಿ, ಶಾಸಕರಾಗಲಿ, ನಾಯಕರಾಗಲಿ ಈ ಒಂದು ರೈತರ ಹೋರಾಟದ ಬಗ್ಗೆ ತುಟಿಕ್ ಪಿಟೆಕ್ ಅಂದಿರಲಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಈಗ ಒಂದು 3-4 ದಿನಗಳಿಂದ ವಿಜಯೇಂದ್ರ ಅವರ ಪ್ರತಿಕ್ರಿಯೆ ಬರ್ತಾ ಇದೆ ಅಷ್ಟೇ ಅಲ್ವಾ? ಇದಕ್ಕಿಂತ ಹಿಂದೆ ಏನು ಮಾಡ್ತಾ ಇದ್ರು ಗೊತ್ತಿಲ್ಲ. ಇದ್ರ ಜೊತೆಗೆ ಈಗ ಅದಕ್ಕಿಂತ ಮುಂಚೆ ವಿಜಯೇಂದ್ರ ಅವರಿಗಿಂತ ಮುಂಚೆ ಕಳೆದ ವಾರದಲ್ಲೇ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ, ಅವರು ಬಿಡದಿಯ ಒಂದು ರೈತರ ಬಳಿಗೆ ಹೋದರು, ಅವರ ಹೋರಾಟದಲ್ಲಿ ಭಾಗಿಯಾದರು, ಅವರಿಗೆ ಧೈರ್ಯವನ್ನು ಕೂಡ ಹೇಳಿದರು. ಇದು ಈಗ ವಿಜಯೇಂದ್ರಗೆ ಮುಳುವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ರೈತರ ಬಳಿಗೆ ಹೋದರು, ಬಿಡದಿಯ ರೈತರ ಬಳಿಗೆ ಹೋಗಿ ಅವರ ಕಷ್ಟವನ್ನು ಆಲಿಸುವಂಥದ್ದು ಮತ್ತು BJಪಿ ಪರವಾಗಿ ಅವರ ರೈತರ ನಾಯಕತ್ವವನ್ನು, ಮುಂದಾಳತ್ವವನ್ನು ವಹಿಸ್ಕೊಳ್ಳೋದಕ್ಕೆ ಶುರುವಾದರು. ಆವಾಗ ಏಕ್ದಮ್ ಅಲರ್ಟ್ ಆಗಿರ್ತಕ್ಕಂಥ BY ವಿಜಯೇಂದ್ರ ಮಾಧ್ಯಮದವರ ಮುಂದೆ ಬಂದುಬಿಟ್ಟು ಬಿಡದಿ ರೈತರ ಕಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರುವಾದರು. ಅದರಲ್ಲೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ, ನಾನು ಪ್ರಧಾನಿ ನರೇಂದ್ರ ಮೋದಿಯವರೇ ನನಗೆ ಈ ಬಗ್ಗೆ ಅಂದರೆ ಈ ಟೌನ್ಶಿಪ್ ಬಗ್ಗೆ ಸಪೋರ್ಟ್ ಮಾಡಿದ್ದಾರೆ, ನಾನು 4-6 ಟೌನ್ಶಿಪ್ಗಳನ್ನು ಮಾಡಿದ್ದೀನಿ, DK ನೀವು ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಮೋದಿಯವರ ಹೆಸರನ್ನೇ ಮಾಧ್ಯಮದ ಎದುರು ಅಥವಾ ಈ ವಿವಾದದ ಮಧ್ಯದಲ್ಲಿ ತಂದುಬಿಟ್ರು. ಆವಾಗ ಕೊಡವಿದ BJಪಿ ನಾಯಕರು ಮತ್ತೆ ಈಗ ಎದ್ದುಬಿಟ್ಟಿದ್ದಾರೆ. ನಾಳೆ ಮತ್ತೆ ಅವರು ಅಲ್ಲಿ ಅಂದರೆ ಬಿಡದಿಯ ರೈತರಿಗೆ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಅಲ್ಲಿ ಅದನ್ನು ರಾಜಕೀಯ ಹೋರಾಟವನ್ನಾಗಿ ಬದಲಾಯಿಸೋದಕ್ಕೆ ಹೋಗಿದ್ದಾರೆ. ಈ ನಡುವೆ BY ವಿಜಯೇಂದ್ರ ಅವರಿಗಿಂತಲೂ ಮುಂಚೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲಿ ರೈತರ ಬಳಿ ಹೋಗಿರ್ತಕ್ಕಂಥದ್ದು, ಸಾಕಷ್ಟು ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು ಆಬ್ವಿಯಸ್ಲಿ BJಪಿ ನಾಯಕರಲ್ಲಿ ಮತ್ತು ವಿಜಯೇಂದ್ರ ಅವರಲ್ಲಿ ಒಂದು ರೀತಿಯ ನಡುಕವನ್ನು ಕೂಡ ಹುಟ್ಟುಹಾಕಿತ್ತು. ನೋಡಿ, ಇದಷ್ಟೇ ಅಲ್ಲ, ಇದು ಈಗಿನ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಬೆಳವಣಿಗೆಗಳು. ಆದರೆ ಇದರ ಹೊರತಾಗಿ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ. ಅದೇನಪ್ಪ ಅಂದರೆ, ಇದೇ ಹಿಂದೂ ಹುಲಿ BJಪಿಯ ವಿಜಯಪುರ ಜಿಲ್ಲೆಯ ಮತ್ತು ಉತ್ತರ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು BJಪಿಗೆ ವಾಪಸ್ ಕರೆದುಕೊಂಡು ಬರಲಿಕ್ಕೆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಈ ಪ್ರಕ್ರಿಯೆ ಮಾಡ್ತಾ ಇರ್ತಕ್ಕಂಥದ್ದು ಯಾರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರಲ್ಲ, ಅವರ ಜೊತೆಗಿರ್ತಕ್ಕಂಥ ಶಾಸಕರಲ್ಲ, ಸ್ವತಃ BJಪಿಯ ಉಸ್ತುವಾರಿ, ರಾಜ್ಯ ಉಸ್ತುವಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್
ಅವರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ನೋಡಿ, ಈಗ ಹೇಳಿ ಕೇಳಿ 2028ಕ್ಕೆ ಚುನಾವಣೆ ಬರ್ತಾ ಇದೆಯಲ್ವಾ, ಹಾಗಾಗಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ವಿರೋಧಿ ಅಲೆಯನ್ನು ಫುಲ್ಲಾಗಿ ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಬಿ ಜೆ ಪಿಗೆ ತನ್ನ ಎಲ್ಲ ಬೆಸ್ಟ್ ಬ್ಯಾಟ್ಸ್ಮನ್ಸ್ ಅಂತ ಯಾರು ಹೇಳ್ತಾರೆ, ಬಿ ಜೆ ಪಿಯ ಕೋಮು ರಾಜಕಾರಣ ಮತ್ತು ಬಿ ಜೆ ಪಿ ಮಾಡುವಂಥ ಒಂದು ಧರ್ಮ ರಾಜಕಾರಣ ಮತ್ತು ವಿಷ ಹರಡುವಂಥ ಭಾಷಣಗಳನ್ನು ಮಾಡುವಂಥವ್ರು ಎಲ್ಲರೂ ಅವರಿಗೆ ಬೇಕು, ಬಹಳ ಪ್ರಮುಖವಾಗಿ. ಏಕೆಂದರೆ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಕೆಲವು ವರ್ಷಗಳಿಂದ ಸಮಾಜದಲ್ಲಿ ವಿಷ ಹರಡುವಂಥ ಎಷ್ಟೊಂದು ಭಾಷಣಗಳನ್ನು ಮಾಡಿದ್ದಾರೆ, ಎಷ್ಟೊಂದು ಕೋಮು ಕಿಚ್ಚು ಹಚ್ಚುವಂಥ, ಕೋಮು ದ್ವೇಷವನ್ನು ಹರಡುವಂಥ ಎಷ್ಟೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೆ ಎಲ್ರಿಗೂ ಗೊತ್ತು. ಹಾಗಾಗಿ ಸ್ವತಃ ರಾಧಾ ಮೋಹನ್ ದಾಸ್ ಅವರು ಯತ್ನಾಳ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ಒಂದು ಸುತ್ತಿನ 2 ಸುತ್ತಿನ ಮಾತುಕತೆಯನ್ನು ನಡೆಸಿಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಗೆ ಮರು ಆಯ್ಕೆ ಜಾಯಿನ್ ಅಂದರೆ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು. ಈಗಾಗಲೇ ಬಿ ಜೆ ಪಿಯಿಂದ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಶಾಸಕರಾಗಿ, ಆದರೆ ಅವರ ಒಂದು ಹರಕುಬಾಯಿಗೆ ಬಿ ಜೆ ಪಿ ನಾಯಕರ ವಿರುದ್ಧವೇ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದದ್ದು, ಜೊತೆಗೆ ಹೈಕಮಾಂಡ್ ವಿರುದ್ಧವೇ ನನಗೆ ನಾನೇ ಹೈಕಮಾಂಡ್ ಅಂತ ಯತ್ನಾಳ್ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು, ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಭ್ರಷ್ಟಾಚಾರದ ಕುರಿತಂತೆ ಗಲ್ಲಿಗಳಲ್ಲಿ ಹಾದಿ ಬೀದಿನಲ್ಲಿ ಘಂಟಾಘೋಷವಾಗಿ ಹೇಳ್ತಾ ತಿರುಗ್ತಾ ಇರ್ತಕ್ಕಂಥದ್ದು, ಇದು ಬಿ ಜೆ ಪಿ ಪಕ್ಷಕ್ಕೆ ಹೊಡೆತ ಕೊಡುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಯಡಿಯೂರಪ್ಪನವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ, ವಿಜೇಂದ್ರ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ, ಅವರು ಹೂ ಅಂತ ಅಂದಿದ್ದಾರೋ ಇಲ್ವೋ, ಆದರೆ ಪಕ್ಷಕ್ಕೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಇದೇ ಹೈಕಮಾಂಡ್, ಬಿ ಜೆ ಪಿಯ ಹೈಕಮಾಂಡ್ ರಾಧಾ ಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಯತ್ನಾಳ್ ಅವರನ್ನು ವಾಪಸ್ ಕರೆಸ್ಕೊಂಡು ಬರುವಂಥ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇವೆ. ಈಗಾಗಲೇ ಯತ್ನಾಳ್ JCB ಪಕ್ಷವನ್ನು ಘೋಷಿಸಿಬಿಟ್ಟಿದ್ದಾರೆ. JDS, BJP, ಕಾಂಗ್ರೆಸ್ಸಿಂದ ಅಸಮಾಧಾನಿತ ಶಾಸಕರನ್ನು ತೆಗೆದುಕೊಂಡು JCB ಪಕ್ಷವನ್ನು ನಾನು ಕಟ್ತೀನಿ, ನಾನು JCB ನನ್ನ ಪಕ್ಷದ ಚಿಹ್ನೆ, ಇಲ್ಲಿರ್ತಕ್ಕಂಥ ಭ್ರಷ್ಟರನ್ನು JCB ಹಾಕಿ ನಾನು ಕ್ಲೀನ್ ಮಾಡಿಬಿಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಹೊಸ ಪಕ್ಷವನ್ನು ಕಟ್ಟಿ ಸಕ್ಸಸ್ ಆಗೋದು ಅಷ್ಟು ಈಸಿ ಅಲ್ಲ. ಆದರೆ ಈಗ ಮತ್ತೆ ಬಿ ಜೆ ಪಿಗೆ ಅವರನ್ನು ಕರೆದುಕೊಂಡು ಬರಲಾಗ್ತಾ ಇದೆ. ಯತ್ನಾಳ್ ಅವರ ಮಾತು ಈ ಸಂದರ್ಭದಲ್ಲಿ ನೆನಪು ಬರುತ್ತೆ. ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಬಿ ಜೆ ಪಿಯಲ್ಲಿರೋವರೆಗೂ ನಾನು ಬಿ ಜೆ ಪಿಗೆ ಬರೋದಿಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ಆದರೆ ಈಗ ಹೈಕಮಾಂಡ್ನ ಒತ್ತಾಯಕ್ಕೆ ಮಣಿದು ವಾಪಸ್ ಬರ್ತಾರೆ, ಯಾಕಂದರೆ ಅವ್ರಿಗೂ ಅವಶ್ಯಕತೆ ಇದೆ. ಮತ್ತೆ ಚುನಾವಣೆ ಬರುತ್ತೆ ಮತ್ತು ಈ ಬಾರಿ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳಿಂದ ಬಿ ಜೆ ಪಿಗೆ ಬಹುಮತ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರ್ತಾ ಇರೋದರಿಂದ ಅಧಿಕಾರದ ಆಸೆ ಎಲ್ರಿಗೂ ಇದ್ದಿದ್ದೆ ಅಲ್ವಾ. ಹಾಗಾಗಿ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರನ್ನು ಸೈಡ್ಲೈನ್ ಮಾಡಿ ಯತ್ನಾಳ್ ಮತ್ತೆ ಬಿ ಜೆ ಪಿಗೆ ಬರಬಹುದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಮತ್ತೊಬ್ಬ ನಾಯಕ KS ಈಶ್ವರಪ್ಪ ಅವರನ್ನು ಕೂಡ ಬಿ ಜೆ ಪಿಗೆ ಮತ್ತೆ ವಾಪಸ್ ಕರೆದುಕೊಂಡು ಬರಲಿಕ್ಕೆ ಇದೇ ರಾಧಾ ಮೋಹನ್ ದಾಸ್ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋವಂಥದ್ದು. ಹಾಗಾಗಿ ಈ ಈಶ್ವರಪ್ಪನವರು ಕೂಡ ಒಂದು ರೀತಿಯ ದೊಡ್ಡ ಮಟ್ಟದ ಮಾತುಗಳನ್ನು ಆಡುವಂಥದ್ದು, ಅಂದರೆ ಯತ್ನಾಳ್ರವರ ರೀತಿಯೇ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೋಮು ರಾಜಕಾರಣ, ದ್ವೇಷ ರಾಜಕಾರಣ ಹಡುವಂಥ ಮಾತುಗಳನ್ನು ಮತ್ತು ಹಲವಾರು ಬಾರಿ ಅವರ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇವರಿಬ್ಬರು ಅನಿವಾರ್ಯನಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶತಾಯಗತಾಯ 2028ಕ್ಕೆ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಯಾರೆಲ್ಲ ಬಿ ಜೆ ಪಿಯಿಂದ ಮುನಿಸ್ಕೊಂಡಿದ್ದಾರೋ, ಯಾರೆಲ್ಲ ಬಿ ಜೆ ಪಿಯಿಂದ ಹೊರದಬ್ಬಿಸ್ಕೊಳ್ಪಟ್ಟಿದ್ದಾರೋ, ಯಾರೆಲ್ಲ ಬಿ ಜೆ ಪಿ ಬಿಟ್ಟು ಹೋಗುವಂಥ ಕೆಲಸಗಳನ್ನು ಮಾಡಿದಾರೋ, ಯಾರೆಲ್ಲ ಬಿಟ್ಟು ಹೋಗಿದ್ದಾರೋ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಂಡು ಬರುವಂಥ ಕೆಲಸಕ್ಕೆ ಬಿ ಜೆ ಪಿಯ ಉಸ್ತುವಾರಿ ಮತ್ತು ಹೈಕಮಾಂಡ್ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥ ಮೊದಲ ಹೆಜ್ಜೆಯ ಪರಿಣಾಮವೇ KS ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ವಾಪಸ್ ಕರೆದುಕೊಂಡು ಬರುವಂಥದ್ದು. ಹಾಗಾದರೆ ಏನೆಲ್ಲ ಆಗ್ಬೋದು ಪರಿಣಾಮ ಅಂತಂದರೆ, ಈ ಸದ್ಯಕ್ಕೆ ಬಿ ಜೆ ಪಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರಿಗೆ ಇದರಿಂದ ಇರುಸು ಮುರುಸು ಉಂಟಾಗಬಹುದು, ಹಿನ್ನಡೆ ಆಗಬಹುದು. ಯಾಕಂದರೆ ಇವರಿಬ್ಬರು ಸೇರ್ಕೊಂಡು, ಯತ್ನಾಳು ಮತ್ತು ಯಡಿಯೂರಪ್ಪ ಸೇರ್ಕೊಂಡು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಯತ್ನಾಳ್ ಯಾವತ್ತೂ ಕೂಡ ಸಿಡಿಯುವಂಥವ್ರೆ. ಅದರಲ್ಲೂ BS ಯಡಿಯೂರಪ್ಪನವರ ಭ್ರಷ್ಟಾಚಾರ, ಅಪ್ಪ ಮಕ್ಕಳ ಭ್ರಷ್ಟಾಚಾರದ ಬಗ್ಗೆ ಮಾತನಾಡವ ನಾನು ಅಂತ ಹೇಳ್ತಾರೆ. ಹಾಗಾಗಿ ಅದು ಅವರಿಗೆ ಥ್ರೆಟ್ ಆಗ್ಬೋದು. ಒಂದು ರೀತಿಯ ಅಸುರಕ್ಷತೆ, ಇನ್ಸೆಕ್ಯೂರಿಟಿ ಯಡಿಯೂರಪ್ಪನವ್ರಿಗೆ ಮತ್ತು ವಿಜಯೇಂದ್ರಗೆ ಶುರು ಆಗ್ಬೋದು. ಜೊತೆಗೆ ಇಷ್ಟು ದಿನ ದೂರ ಇದ್ದವರು ಹತ್ತಿರಕ್ಕೆ ಬಂದರೆ ಆಗುವಂಥ ಡಿಸ್ಕಂಫರ್ಟ್, ಅನ್ಕಂಫರ್ಟಬಲ್ ಇದೆಯಲ್ಲ, ಅದು ಕೂಡ ಇವರಿಬ್ಬರಿಗೆ ಕಾಡಿಸ್ಬೋದು. ಅಥವಾ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ತಂಡಕ್ಕೆ ಒಂದು ರೀತಿಯ ಸೆಕ್ಯೂರ್ನೆಸ್ ಕಾಡಿಸದೆ ಇರಬಹುದು. ಇದ್ರ ಜೊತೆಗೆ
ಈಗಾಗಲೇ ಬಿ ಜೆ ಪಿಯಲ್ಲಿ ಒಂದು ರೀತಿಯ ಭಿನ್ನ ಬಣ ಇದೆ. ಅದು ರಮೇಶ್ ಜಾರಕಿಹೊಳಿ ಆಗಿರಲಿ, ಕುಮಾರ್ ಬಂಗಾರಪ್ಪ ಆಗಿರಲಿ, ಅಥವಾ ಅನಂತಕುಮಾರ್ ಹೆಗಡೆ ಆಗಿರಲಿ, ಅಥವಾ ಪ್ರತಾಪ್ ಸಿಂಹ ಆಗಿರಲಿ, ಹರಿಹರದ ಬಿ ಪಿ ಹರೀಶ್ ಆಗಿರಲಿ, GM ಸಿದ್ದೇಶ್ವರ ಆಗಿರಲಿ, ಇವರೆಲ್ಲರೂ ಒಂದು ರೀತಿಯ ಬಿ ಜೆ ಪಿಯ ಭಿನ್ನ ಬಣದಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಅವ್ರ ಟೀಮಿಂಗ್ ಏನಾದರೂ ಈ KS ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸೇರ್ಕೊಂಡು ಬಿಟ್ಟರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ತಳ ಮತ್ತು ಬುಡ ಎಲ್ಲವೂ ಕೂಡ ಅಲ್ಲಾಡಲಿಕ್ಕೆ ಶುರುವಾಗಿಬಿಡುತ್ತೆ ಅನ್ನುವಂಥ ಚಿಂತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ. ಇದ್ರ ಜೊತೆಗೆ ಏನು ಈಗ ವಿಜೇಂದ್ರ ಅವರನ್ನು ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಯಡಿಯೂರಪ್ಪನವರ ಕನಸಿತ್ತು. ಆ ಕನಸು ಇನ್ನಷ್ಟು ದೂರ ಆಗ್ಬೋದು. ಯಾಕಂದರೆ ಇದೇ ಭಿನ್ನ ಬಣ ಮತ್ತಷ್ಟು ಸ್ಟ್ರಾಂಗ್ ಆಗಿ ವಿಜೇಂದ್ರ ಅವರ ಹಾದಿಯ ಮುಳ್ಳಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಹಾಗಾಗಿ ಪ್ರಬಲ ಒಂದು ಭಿನ್ನ ಶಕ್ತಿಯಾಗಿ ಈ ಭಿನ್ನಮತೀಯರು ಬೆಳೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದ್ರ ಜೊತೆಗೆ ಈಗಾಗಲೇ ನೋಡಿ ನಾನು ಹೇಳಿದಾಗೆ ವಿಜೇಂದ್ರಗಿಂತ ಮುಂಚೆ ಈ ಕಡೆ ಯತ್ನಾಳ್ ಬಿಡದಿ ರೈತರೊಂದಿಗೆ ರೈತ ಹೋರಾಟವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಈ ಕಡೆ ರಮೇಶ್ ಜಾರಕಿಹೊಳಿ ST ಮೀಸಲಾತಿ ಅಂದರೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದ ಮೀಸಲಾತಿ ಹೋರಾಟವನ್ನು ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಶುರು ಮಾಡ್ತಿದ್ದಾರೆ. ಈ ಹಂತದಲ್ಲಿ ಮಧ್ಯದಲ್ಲಿ ವಿಜೇಂದ್ರ ಎಲ್ಲಿ ಅಪ್ಪಚ್ಚಿ ಆಗೋಗ್ಬಿಡ್ತಾರೋ ಅನ್ನುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಏನೇ ಆಗಲಿ BJPಯಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಅದು ಕೇವಲ ವಿಜೇಂದ್ರ ಅಥವಾ ಯಡಿಯೂರಪ್ಪನವರ ಮರ್ಜಿಗೆ ಬಗ್ಗುವಂಥದ್ದಲ್ಲ. ಸಮಯ, ಸಂದರ್ಭ ಮತ್ತು ಅವಕಾಶ ಯಾವ ಕಡೆಗಿದೆ ಆ ದಾಳವನ್ನು ಅದು ಉರುಳಿಸುತ್ತೆ ಅನ್ನೋಂಥದ್ದು ಹಲವಾರು ಬಾರಿ ಸಾಬೀತಾಗಿದೆ. ಬೇರೆ ಪಕ್ಷದ ನಾಯಕರನ್ನೇ ಅವ್ರು ಬಿಟ್ಟಿಲ್ಲ, ತಮ್ಮ ಪಕ್ಷದ ನಾಯಕರನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ. ಆದರೆ ಯತ್ನಾಳ್ ಒಂದು ವೇಳೆ BJPಗೆ ಮತ್ತೆ ವಾಪಸ್ ಬಂದಿದ್ದೇ ಆದರೆ ಆಗುವಂಥ ತಳ್ಳಣಗಳೇನಿದೆ ಅವು ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನುವಂಥದ್ದಂತೂ ನೋ ಡೌಟ್.